ಶುಭ ಸಂಜೆ. ನನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕು ಘಟಕದ ಸಮಸ್ತ ಔದ್ಯೋಗಿಕ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ತಿಳಿದಿದೆ, ನಾಳೆ ಬೃಹತ್ ಮಟ್ಟದ ಕಾರ್ಯಕ್ರಮ ಕರ್ನಾಟಕ ಪ್ರೆಸ್ ಕ್ಲಬ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ನಾವು ಪೂರ್ವಭಾವಿ ಸಭೆಯಲ್ಲೂ ಕೂಡ ಈ ವಿಚಾರವನ್ನು ಚರ್ಚಿಸಿದ್ದೇವೆ. ನಾಳೆ 9:30ಕ್ಕೆ ಸರಿಯಾಗಿ ಪಿರಿಯಾಪಟ್ಟಣ ಟೌನ್ ಗೋಣಿಕೊಪ್ಪ ರಸ್ತೆ PWD ಕಚೇರಿ ಎದುರು ಗುರು ಮೆಡಿಕಲ್ ಶ್ರೀ ಕ್ಲಿನಿಕ್ನ ಆವರಣದಲ್ಲಿ ಹಮ್ಮಿಕೊಂಡಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, ಉಚಿತ ದಂತ ತಪಾಸಣಾ ಶಿಬಿರ ಹಾಗೂ 2026ನೇ ಸಾಲಿನಲ್ಲಿ SLC CBSE ಒಳಗೊಂಡಂತೆ PUCಯ ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಹಾಗೂ ವಿಜ್ಞಾನ ವಿಭಾಗ ಈ ಮೂರು ವಿಭಾಗಗಳಲ್ಲಿಯೂ 95% ಅಧಿಕ ಅಂಕ ಗಳಿಸಿದ ನಮ್ಮ ತಾಲೂಕಿಗೆ ಹೆಮ್ಮೆ ತಂದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2026 ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್, ವರ್ಷದ ವಿದ್ಯಾರ್ಥಿ 2026 ಕೊಡಲು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನನ್ನ ತಿಳಿದ ಮಟ್ಟಿಗೆ ಇದೇ ಪ್ರಪ್ರಥಮ ಬಾರಿಗೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇದೊಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ನ ಐತಿಹಾಸಿಕ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರ, ಸಹಭಾಗಿತ್ವ ನಾಳೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾವುದೇ ಆರೋಗ್ಯ ತಪಾಸಣೆಗೆ ನಾಳೆ ನಿಮಗೆ ಗೊತ್ತಿರೋರ್ಗೂ ತಿಳಿಸಿ ಹಾಗೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡೋಣ. ನೀವು ಮತ್ತು ನಿಮಗೆ ತಿಳಿದ್ರು ಯಾರೇ ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರಿಂದ ರಕ್ತ ಶುದ್ಧೀಕರಣ ಹಾಗೂ ಅವರು ಜೀವಧಾರ ಬ್ಲಡ್ ಬ್ಯಾಂಕ್ನವರು ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿದ್ದಾರೆ. ಜೀವಧಾರ ಬ್ಲಡ್ ಬ್ಯಾಂಕ್ ವತಿಯಿಂದ ನಿಮ್ಮೆಲ್ಲರಿಗೂ ರಕ್ತದಾನ ಮಾಡಿದ ನಂತರ ಸರ್ಟಿಫಿಕೇಟ್ನ ವಿತರಿಸಲಾಗ್ತದೆ. ಸರ್ಟಿಫಿಕೇಟ್ ಇರುವುದರಿಂದ ಭವಿಷ್ಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದಲ್ಲಿ ಉಚಿತವಾಗಿ ರಕ್ತವನ್ನು ನೀಡ್ತಾರೆ. ಇನ್ನೊಂದು ವಿಚಾರ, 2026ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ. ಈಗ ಆಲ್ರೆಡಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಸರ್ಟಿಫಿಕೇಟ್ನ ಪಡಿತಿದ್ದಾರೆ. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಕಾರ್ಯಕ್ರಮವನ್ನು ಸುಮಾರು 15 ದಿನಗಳ ಕಾಲ ಇದನ್ನು ಯಶಸ್ವಿ ಕಾರಣವಾಗಬೇಕು ಅಂಥೇಳಿ ಪೂರ್ವಭಾವಿ ಸಭೆವರೆಗೆ ಆಟೋ ಅಡ್ವರ್ಟೈಸ್ಮೆಂಟ್, ಪಾಂಪ್ಲೆಂಟ್ಸ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ನ್ಯೂಸ್ಗಳ ಮೂಲಕ ಸಾಕಷ್ಟು ಜನಕ್ಕೆ ಇದು ಆಲ್ರೆಡಿ ತಲುಪಿದೆ. ಮತ್ತು ಸುತ್ತಮುತ್ತ ಹಳ್ಳಿ, ಪಿರಿಯಾಪಟ್ಟಣ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು 5 ದಿನಗಳಿಂದ ಮೈಕ್ ಅಡ್ವರ್ಟೈಸ್ಮೆಂಟ್ ಮತ್ತು ಭಿತ್ತಿಪತ್ರಗಳು, ಪಾಂಪ್ಲೆಂಟ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರತಿಯೊಂದು ವಿಚಾರಗಳಲ್ಲಿಯೂ ಹಂತ ಹಂತವಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋದು ನನ್ನ ಹಂಬಲ ಆಗಿತ್ತು. ಅದರ ಜೊತೆಗೆ ನಾನು ವೈಯಕ್ತಿಕವಾಗಿ ಯಾರ ಬಳಿಲೂ ಏನು ಭಗವಂತನ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ತಗೊಳ್ಳೋದು ಇಲ್ಲ. ಆದರೆ 2 ದಿನಗಳಿಂದ ಮತ್ತು ಮೀಟಿಂಗ್ ನಂತರ ನಮ್ಮ ವಿಭಾಗೀಯ ಪದಾಧಿಕಾರಿಗಳಾದಂತಹ ಶ್ರೀಯುತ ನಾರಾಯಣ ಸರ್ ಅವರು ನನ್ನ ಕಡೆಯಿಂದ ನಾನು ತಿಂಡಿ ವ್ಯವಸ್ಥೆ ಮಾಡಲೇಬೇಕು ಅನ್ನೋದು ಒತ್ತಡ. ನಾನು ಬೇಡ ಅಂದ್ರೂ ಅವರೇ ಸ್ವಯಂ ಪ್ರೇರಿತರಾಗಿ, ನಿಜವಾಗ್ಲೂ ಹೃದಯವಂತಿಕೆ, ಇದರಲ್ಲಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ರಿಯಲಿ ಪ್ರೌಡ್ ಆಫ್ ಯು ಸರ್, ನಾರಾಯಣ್ ಸರ್. ತಿಂಡಿ ವ್ಯವಸ್ಥೆ ಮಾಡ್ತೀನಿ, ಸಂಪೂರ್ಣ ತಿಂಡಿ ವ್ಯವಸ್ಥೆ ನಾಳಿನ ಕಾರ್ಯಕ್ರಮಕ್ಕೆ ನನ್ನ ಜವಾಬ್ದಾರಿ ಅಂತೇಳಿ ಪತ್ರಕರ್ತರಾದ ಕಣಗಾಲ್ ನಮ್ಮ ಎಲ್ಲರ ಪ್ರೀತಿಯ ನಾರಾಯಣ್ ಸರ್ ಅವರಿಗೆ ನನ್ನ ನಮನಗಳು. ಅವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಪಿರಿಯಾಪಟ್ಟಣ ತಾಲೂಕು ಘಟಕದಿಂದ ಅಭಿನಂದನೆಗಳು. ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ 9:30ಕ್ಕೆ ಬರಬೇಕು. ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಮಸ್ಕಾರಗಳು. ರಘುಪತಿ.